ಸ್ನೇಹಿತರೆ, ನಾವಿವಾಗ ಮಾಲೂರು ರೈಲ್ವೆ ಸ್ಟೇಷನಲ್ಲಿದ್ದೀವಿ. ನಾವು ಒಂದು 6 ಜನ ಪ್ಲ್ಯಾನ್ ಮಾಡಿದ್ದು, 8 ಜನ ಪ್ಲ್ಯಾನ್ ಮಾಡಿದ್ದು. 8 ಜನದಲ್ಲಿ ಇಬ್ಬರು ಬರೋಲ್ಲ ಅಂತ ಕೈ ಕೊಟ್ಟರು. ಸೊ 6 ಜನನೇ ಹೋಗೋಣ ಅಂತ ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡಿಕೊಂಡು ಹೊರಟಿದ್ದೀವಿ. ಇವಾಗ ಮಾಲೂರು ರೈಲ್ವೆ ಸ್ಟೇಷನ್ನಿಂದ ಇಲ್ಲಿಂದ ಲೋಕಲ್ ಟ್ರೈನ್ ಕ್ಯಾಚ್ ಮಾಡಿಕೊಂಡು ಮೆಜೆಸ್ಟಿಕ್ ಹೋಗಿ, ಮೆಜೆಸ್ಟಿಕ್ಕಿಂದ ಆಮೇಲೆ ನಮಗೆ 9:35ಕ್ಕೆ ಟ್ರೈನ್ ಇರೋದು. ಸೊ ಅದು ಕೂಡ ತತ್ಕಾಲಲ್ಲಿ ಬುಕ್ ಮಾಡಿದ್ದು. ಸೇಫರ್ ಸೈಡ್ ಏನಪ್ಪ ಅಂತಂದರೆ ಎಲ್ಲರಿಗೂ ಟಿಕೆಟ್ ಸಿಕ್ಕಿದೆ. ಹಲೋ ಗೈಸ್, ಮಾಲೂರಿಂದ ಹೊರಟು ಹಾಸನ ತಲುಪಿದ್ವಿ. ಹಾಸನಲ್ಲಿ ಟ್ರೈನ್ 12:20ಕ್ಕೆ ಹಾಕ್ದ. ಏನು ಸಕಲೇಶಪುರದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತೇಳಿ ಮತ್ತೆ 4:20ಕ್ಕೆ ಅಲ್ಲಿಂದ ತೆಗೆದು ಮತ್ತು ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಮೂವ್ ಮಾಡ್ದೆ. 4:20ರಿಂದ 4:40ವರೆಗೂ ಜರ್ನಿ ಆಯಿತು. 4:40 ಅಂದರೆ ಆಲೂರು ಆಲ್ಟೋರ್ಗೂ ತೊಗೊಂಬಂದುಬಿಟ್ಟಿದ್ದಾನೆ. ಇಲ್ಲೇ ನಿಲ್ಲಿಸಿದ್ದಾನೆ. ಯಾಕಪ್ಪ, ಒಂದೂವರೆ ಅವರ್ ಆಯಿತು. 1.5 ಅವರಿಂದ ಇಲ್ಲೇ ಸ್ಟಾಪ್ ಮಾಡಿದ್ದಾನೆ. ಯಾಕಪ್ಪ ಅಂತಂದರೆ ಮತ್ತೆ ಸಕಲೇಶಪುರದಲ್ಲಿ ಏನೋ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತೆ, ಇನ್ನೂ ಕ್ಲಿಯರ್ ಆಗೋಕ್ಕೆ 3 ಅವರ್ಸ್ ಆಗುತ್ತೆ ಅಂತ. ನೋಡಿ ಹೆಂಗಿದೆ ಟ್ರೈನು. ನಮ್ಮ ಪರಿಸ್ಥಿತಿ ಯಾರಿಗೆ ಹೇಳೋದು? ಈ ಥರ ಆಗಿಬಿಟ್ರೆ ಹೊಸ ಹುಡುಗರಿಗೆಲ್ಲ ಈ ಥರ ಟ್ರೈನ್ ಜರ್ನಿ ಮಾಡೋವಾಗ ಯಾರಾದರೂ ಫಸ್ಟ್ ಟೈಮ್ ಬಂದರೆ ಅವರು ಏನಾದರೂ ಲ್ಯಾಂಡ್ ಸ್ಲೈಡ್ ಆ ಥರ ಎಲ್ಲ ಆದರೆ ತುಂಬಾ ಭಯ ಪಟ್ಕೊಂಡ್ಬಿಡ್ತಾರೆ. ಅವರು ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡಲ್ಲ ಟ್ರೈನಲ್ಲಿ. ಕೆಲವೊಂದು ಜನ ಇವಾಗ್ಲೂ ಅಷ್ಟೇ. ನೋಡಿ, ಬೇಕಾದರೆ ಕೆಲವೆಲ್ಲ ನಾರ್ತ್ ಕರ್ನಾಟಕ ಹುಡುಗರು ತುಂಬ ಜನ ಇದ್ದಾರೆ ಇಲ್ಲಿ. ಯಾಕೆ ಅಂತ ಗೊತ್ತಿರಲ್ಲ ಅವ್ರಿಗೂ, ಯಾಕೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅಂತ. ಮುಂದೆ ಹೇಗೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇರಲ್ಲ ಅವ್ರಿಗೂ. ಸೊ ನಾವಿವಾಗ ಏನು ಪ್ಲ್ಯಾನ್ ಮಾಡಬೇಕಪ್ಪ ಅಂತಂದರೆ ಹಾಸನಿಂದ ಆಲೂರಿಂದ ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಅಂತ ಲೋಕಲ್ ಅವ್ರನ್ನ ಕೇಳಿದ್ವಿ ಬಸ್ ಸ್ಟಾಪು. ಸೊ ಅಲ್ಲಿವರೆಗೂ ಹೋಗಿ ಅಲ್ಲಿಂದ ಬಸ್ಸಿಂದ ಹೋಗೋ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ, ಕಾದು ನೋಡೋಣ. ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಆಲೂರು ಆಗಿಂದ ಮತ್ತು ಆಲೂರು ಬಸ್ ಸ್ಟಾಪ್ ಅಲ್ಲಿ ಕೇಳಿದ್ರೆ ಡೈರೆಕ್ಟ್ ಬಂದಿದ್ದೆಲ್ಲ ಬಸ್ ಬರುತ್ತೆ, ಯಾವಾಗ ಬಂತು ಗೊತ್ತಿಲ್ಲ ಹಾಗೆ. ಸೊ ನಾವೆಲ್ಲ ಏನು ಪ್ಲ್ಯಾನ್ ಮಾಡಬೇಕು ಅಂತಂದರೆ ಡೈರೆಕ್ಟ್ ಹಾಸನಿಗೆ ಬಸ್ ಬಂದು ಹಾಸನ ಬಸ್ಸಲ್ಲಿ ಹೊರಟು ನೆಕ್ಸ್ಟ್ ಹಾಸನಿಂದ ನಾವು ಡೈರೆಕ್ಟ್ ಬಸ್ ಸಿಗ್ತೀವಿ. ಹಾಸನ ಬಸ್ ಹತ್ಕೊಂಡು ಸಕಲೇಶಪುರ ಘಾಟ್ ರೀಚ್ ಆಗಿದ್ದೀವಿ. ಘಾಟ್ ರೀಚ್ ಆದಮೇಲೆ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಒಂದು ದೊಡ್ಡ ಲ್ಯಾಂಡ್ ಸ್ಲೈಡ್ ಆಗಿದೆ. ನೋಡಿದ್ರೆ ತುಂಬ ಭಯಂಕರವಾಗಿದೆ. ಇದು ಏನಕ್ಕಾಗಿದೆ ಅಂತ ಗೊತ್ತಿಲ್ಲ. ನೋಡಿದ್ರೆ ಅಲ್ಲಿ ಡಬಲ್ ರೋಡ್ ಏನೋ ಮಾಡ್ತಾಯಿದ್ದಾರೆ, ಅದರಿಂದ ಏನೋ ಆಗಿರ್ಬೋದು ಅಂತ ಎಲ್ಲರೂ ಮಾತಾಡ್ಕೊಳ್ತಾರೆ ಸರ್. ಕೆಲವೊಂದು ಕಡೆ ನೋಡಿದ್ರೆ ತುಂತುರು ಮಳೆ ತುಂಬ ಚೆನ್ನಾಗಿತ್ತು, ಕೆಲವೊಂದು ಕಡೆ ಪರಿಸ್ಥಿತಿಗಳು ತುಂಬ ಭಯಂಕರವಾಗಿತ್ತು. ಅದರ ಮಧ್ಯದಲ್ಲಿ ಕೆಲವೊಂದು ಸನ್ರೈಸ್ಗೆ ಕೆಲವೊಂದು ಬೆಟ್ಟಗಳು ಮಾತ್ರ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಒಂಥರ ಬಸ್ ಜರ್ನಿನೂ ಒಂಥರ ಅದ್ಭುತವಾಗಿತ್ತು. ಹೆಂಗೂ ಕಷ್ಟಪಟ್ಟು ಧರ್ಮಸ್ಥಳ ರೀಚ್ ಆದ್ವಿ, ಮುಡಿ ಕೊಟ್ವಿ, ಬಂದ್ವಿ. ನೋಡಿದ್ರೆ ಧರ್ಮಸ್ಥಳದಲ್ಲೇ ನಮ್ಮ ಪುಣ್ಯಕ್ಕೆ ಜನನೇ ಇರಲಿಲ್ಲ. ಖಾಲಿ ಹೊಡಿತಾ. ಬಾಯ್ಸ್ ಎಲ್ಲ ಫುಲ್ ಖುಷಿ ಆಗಿಬಿಟ್ಟು ಧರ್ಮಸ್ಥಳ ಜರ್ನಿ ಒಂದು 30 to 40 ಮಿನಿಟ್ಸಲ್ಲಿ ಮುಗಿಸ್ಕೊಂಡು ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಸೌತ್ ತಡ್ಕ ಮಹಾಗಣಪತಿ ದೇವಸ್ಥಾನದ ಕಡೆಗೆ. ನಾವು ಧರ್ಮಸ್ಥಳದಿಂದನೇ ಜೀಪ್ ಮಾಡ್ಕೊಂಡು ಹೋದ್ವಿ. ಪರ್ ಹೆಡ್ಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೌತ್ ತಡ್ಕ ಮಹಾಗಣಪತಿ ದೇವರ ದರ್ಶನ ಮುಗಿಸ್ಕೊಂಡು ನಂತರ ನಾವು ಹೊರಟಿದ್ದೆ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ಜನನೂ ಇರಲಿಲ್ಲ. ಅಲ್ಲಿ ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಪ್ರಸಾದಗಳೆಲ್ಲ ತೊಗೊಂಡು ನಾವು ಮತ್ತೆ ಧರ್ಮಸ್ಥಳದ ಕಡೆ ಮುಖ ಮಾಡಿದ್ವಿ. ಯಾಕಪ್ಪ ಅಂತಂದರೆ ನಾವು ರಜತಾದ್ರಿಯಲ್ಲಿ ರೂಮ್ ಮಾಡಿದ್ವಿ, ನಮ್ಮ ಲಗೇಜ್ ಎಲ್ಲ ಅಲ್ಲೇ ಇತ್ತು. ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದು ನೆಕ್ಸ್ಟ್ ಡೇ ಹೊರಡಬೇಕು ಅಂತ. ಸೊ ಆ ಪ್ಲ್ಯಾನ್ ಪ್ರಕಾರ ಬೆಳಗ್ಗೆ 9:10ಕ್ಕೆ ಟ್ರೈನ್ ಇತ್ತು. ಆ ಟ್ರೈನ್ ಕೂಡ ಕ್ಯಾನ್ಸಲ್ ಅಂತ ಮೆಸೇಜ್ ಬಂತು. ಸೊ ನಾವು ಬೆಳಗ್ಗೆ 7:20ಕ್ಕೆ ನಾವು ಅಲ್ಲಿ ಬಸ್ ಸಿಗುತ್ತೆ ಧರ್ಮಸ್ಥಳದಿಂದ ಬೆಂಗಳೂರಿಗೆ. ನಾವು ಆ ಬಸ್ಸಲ್ಲಿ ಬಂದ್ವಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.